ತುಮಕೂರಿನ ನಾಗರಿಕರೇ ನಮಸ್ಕಾರ. ಈಗಾಗಲೇ ನ್ಯಾಯಯುತವಾಗಿ ನಾವು ಇದನ್ನು ಪ್ರತಿಭಟನೆ ಮಾಡಬೇಕು ಮತ್ತು ಮೆರವಣಿಗೆ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ನಿನ್ನೆ 2-3 ದಿನದಿಂದ ಪತ್ರವನ್ನು ಇಟ್ಕೊಂಡು ನಮ್ಮವ್ರು ಓಡಾಡ್ತಾ ಇದ್ದಾರೆ. ನ್ಯಾಯಯುತವಾಗಿ ಕೇಳ್ತಾ ಇರುವಂಥ ನಾವು ಏನು ಈ ಪ್ರತಿಭಟನೆಗೆ ಅವಕಾಶ ಮಾಡಿಕೊಳ್ಳದೆ ಇವತ್ತು ಇಲ್ಲಿ 100 ಜನ ನಮಗಿನ್ನ ಜಾಸ್ತಿ ಜನ ಪೊಲೀಸವರೇ ಬಂದಿದ್ದಾರೆ. ಈಗ ಜಿಲ್ಲಾಧಿಕಾರಿಯವರೇ ಹೇಳಿದ್ದಾರೆ, ಮಾಧ್ಯಮಗಳಲ್ಲಿ ಬಂದಿದೆ, ನನ್ನ ಲಾಗಿನ್ ಐ ಡಿ ದುರುಪಯೋಗ ಆಗಿದೆ ಅಂತೇಳಿ. ಅದನ್ನು ಲಾಗಿನ್ ಐ ಡಿ ದುರುಪಯೋಗ ಆದಮೇಲೆ ಸರ್ಕಾರದವರು ನ್ಯಾಯಾಂಗ ತನಿಖೆ ಕೊಡಬೇಕು. ಯಾರ್ಯಾರು ಈ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಈ ಲಾಗಿನ್ ಐ ಡಿ ದುರುಪಯೋಗ ಆಗಿದೆಯೋ, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದಾರೋ ಅವರೆಲ್ಲ ಹೊರಗಡೆ ಬರಬೇಕು. ತುಮಕೂರು ಜಿಲ್ಲೆಯಲ್ಲಿ ಯಾವ್ದು ಅಕ್ರಮಗಳು ಇದರದ್ದು ಭೂಕಬಳಿಕೆ ನಡೀತಾ ಇದೆಯೋ ಅದೆಲ್ಲವೂ ಹೊರಗಡೆ ಬರಬೇಕು. ಹಾಗೆ ಅಕ್ರಮವಾಗಿ ಏನು ಈಗ ಗಣಿಗಾರಿಕೆಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೋ ಅದು ಕೂಡ ಹೊರಗಡೆ ಬರಬೇಕು. ಇದೆಲ್ಲವನ್ನ ಇಟ್ಕೊಂಡು ನಾವು ನ್ಯಾಯಯುತವಾಗಿ ಜಿಲ್ಲಾಧಿಕಾರಿಗೆ ಸನ್ಮಾನ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ನಿನ್ನೆಯಿಂದ ನೋಡ್ತಾ ಇದ್ದೀವಿ, ಈ ಸರ್ಕಾರಿ ನೌಕರರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಕಾಯಕವೇ ಕೈಲಾಸ ಸತ್ಯಮೇವ ಜಯತೆ ಅಂತೇಳಿ DP ಪೋಸ್ಟ್ ಹಾಕೊಳ್ತಿದ್ದಾರೆ. ಯಾವುದ್ರಿ ಸತ್ಯಮೇವ ಜಯತೆ? ಏನಂಗಂದ್ರೆ ಅಕ್ರಮ ಮಾಡಿರೋರ ಪರವಾಗಿ ನಿಂತ್ಕೊಳ್ಳೋದ ಸತ್ಯಮೇವ ಜಯತೆ, ಅಥವಾ ಅಕ್ರಮವಾಗಿ ಮಾಡ್ತಾ ಇರೋರನ್ನ ಕೇಳೋದ, ಪ್ರಶ್ನೆ ಮಾಡೋದ ಅಂತ ನಾನು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರಿಗೇನಾದರೂ ಮನಸಾಕ್ಷಿ ಇದ್ದರೆ, ಅವ್ರಿಗೇನಾದರೂ ಹೃದಯ ಇದ್ದರೆ ಇವತ್ತನೇ ಜಿಲ್ಲಾಧಿಕಾರಿ ಅಕ್ರಮ ಮಾಡಿರುವಂಥ ಜಿಲ್ಲಾಧಿಕಾರಿ ಪರವಾಗಿರೋದನ್ನ ನೀವು ಬಿಡಬೇಕು. ಅವರು ಬಿಟ್ಟು ಇವತ್ತೇನು ನಾವು ನ್ಯಾಯಯುತವಾಗಿ ಹೋಗಿ ಸನ್ಮಾನ ಮಾಡಬೇಕು ಅಂತ ಇದ್ದೀವಿ ಜಿಲ್ಲಾಧಿಕಾರಿಗೆ, ಅದನ್ನು ಅವಕಾಶ ಮಾಡಿಕೊಡ್ಬೇಕು. ಈ ಕೂಡಲೇ ನಾನು ಆಗಲೇ ಶನಿವಾರನೇ ನಾನು ಪತ್ರಿಕಾ ಹೇಳಿಕೆಗಳನ್ನ ಬಿಡುಗಡೆ ಮಾಡಿ ಹೇಳಿದ್ದೆ, ನಾವು 11ನೇ ತಾರೀಕು ಒಳಗಡೆ ಈ ಏನು ಇದು ಜಿಲ್ಲಾಧಿಕಾರಿ ಮೇಲೆ ಸೂಕ್ತ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು, ಕೂಡಲೇ ಅವ್ರನ್ನ ಪೊಲೀಸ್ FIR ಆಗಬೇಕು ಅಂತ ಕೇಳ್ಕೊಂಡಿದ್ವಿ. 11ರವರೆಗೂ ಗಡುವು ವಿಧಿಸಿದ್ರು ಕೂಡ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೃಷ್ಣೇಗೌಡ ಬೈರೇಗೌಡರು ತುಮಕೂರಿಗೆ ಬಂದಿದ್ರು ಮೊನ್ನೆ ರೀಸೆಂಟಾಗಿ, ಏನಂತ ಹೇಳಿದ್ರು, ಇದನ್ನ ತನಿಖೆಗೆ ಒಪ್ಪಿಸ್ತೀವಿ ಅಂತ ಹೇಳಿ ಪುಣ್ಯಾತ್ಮರು ಬೆಂಗಳೂರು ಹೋಗ್ಬಿಟ್ಟು ಉಲ್ಟಾ ಹೊಡಿತಿದ್ರಲ್ಲ, ಯಾಕೆ ಸ್ವಾಮಿ? ಆಮೇಲೆ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರು, ಏನ್ರಿ ಇದು ನಿಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ, ಏನು ಮಾಡ್ತಾ ಇದ್ದೀರಾ? ಅಕ್ರಮವಾಗಿ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ, ಅಕ್ರಮವಾಗಿ ಗಣಿಗಾರಿಕೆಗಳು ನಡೀತಾ ಇದೆ. ಒಂದು ತಾಲೂಕು ಕಚೇರಿಯಲ್ಲಿ, ಒಂದು ಗ್ರಾಮ ಪಂಚಾಯಿತಿಲಿ ಇವತ್ತು ಹೋದ್ರೆ ಜನಸಾಮಾನ್ಯರು ಲಂಚ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಏನ್ರಿ ಮಾಡ್ತಾ ಇದ್ದೀರಾ? ಏನು ಕಾಯ್ಕೆ ಆಗಿರೋದು ನೀವು? ಜನಸಾಮಾನ್ಯರ ಭೂಮಿಯನ್ನು, ಸರ್ಕಾರದ ಭೂಮಿಯನ್ನು ಕೊಳ್ಳೆ ಹೊಡೆಯೋದಕ್ಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ, ತಾಲೂಕು ಕಚೇರಿಗಳಲ್ಲಿ ಎಷ್ಟು ಹಣ ಕೊಡಬೇಕು, ಲಂಚ ಕೊಡಬೇಕು ಒಂದು ಕೆಲಸ ಆಗೋದಕ್ಕೆ? ಇಂಥ ಅವ್ಯವಸ್ಥೆ ತಂದಿದ್ದೀರಲ್ಲ, ಈ ಕೂಡಲೇ ಜಿಲ್ಲಾಧಿಕಾರಿ ಏನು ಅಕ್ರಮ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರ ಪರವಾಗಿ ಏನು ಇವತ್ತು ಬೆಂಬಲಿಸ್ತಾ ಇದ್ದಾರೆ ಸರ್ಕಾರಿ ನೌಕರರು, ಅದನ್ನು ಈ ಕೂಡಲೇ ಬಿಡಬೇಕು. ಜಿಲ್ಲಾಧಿಕಾರಿ ಅಕ್ರಮ ಮಾಡಿರೋವಂಥದ್ದನ್ನ ತನಿಖೆಗೆ, ನ್ಯಾಯಾಂಗ ತನಿಖೆಗೆ ಅದನ್ನು ಒಪ್ಪಿಸ್ಬೇಕು. ಹಾಗೆ ಇವತ್ತೇನು ಜಿಲ್ಲಾಧಿಕಾರಿಗೆ ಬೆಂಬಲ ಸೂಚಿಸಿ ಅವರ ಏನೋ ಬಾಲವಂಚಿಗಳಾಗಿದ್ದಾರೆ, ಅವ್ರ ಮೇಲೆ ಎಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಸರ್ಕಾರದವರು. ಏನು ಈ ಥರದ್ದು ಅವ್ಯವಸ್ಥೆ? ಈ ಭ್ರಷ್ಟಾಚಾರಕ್ಕೆ, ಈ ಅಕ್ರಮಕ್ಕೆ, ಈ ಮೋಸಕ್ಕೆ ಕುಮ್ಮಕ್ಕು ನೀಡ್ತಾ ಇರುವಂಥ ಸರ್ಕಾರಿ ನೌಕರ ಮೇಲೆ ಯಾವ ಕ್ರಮ ಕೈಗೊಳ್ತೀರಾ ನೀವು? ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನಿಸಬೇಕು. ಈ ಕೂಡಲೇ ತನಿಖೆಗೆ ಆದೇಶ ಮಾಡಬೇಕು. ನಾವು ಇವತ್ತು ನ್ಯಾಯಯುತವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡ್ಕೊಂಡು ಹೋಗ್ತೀವಿ. ನಮ್ಮದು ಶಾಂತಿಯ ನಡಿಗೆ, ನಮ್ದು ಎಂಥ ನಡಿಗೆ? ಶಾಂತಿಯ ನಡಿಗೆ. ನಮ್ಮದು ಶಾಂತಿಯ ನಡಿಗೆ, ಗಾಂಧಿಯ ಮಾರ್ಗ. ನಮ್ಮದು ಶಾಂತಿಯಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತೀವಿ. ನಾವು ಸನ್ಮಾನ ತರೋದಕ್ಕೆ ನಮ್ಮದು ಬ್ಯಾನರನ್ನು ಕಿತ್ಕೊಂಡಿದ್ದಾರೆ. ಯಾಕೆ ಕಿತ್ಕೊಂಡಿದ್ದೀರಾ ಸ್ವಾಮಿ? ಬ್ಯಾನರ್ ಮಾಡಿಸಿದೀವಲ್ವಾ, ದುಡ್ಡು ಕೊಟ್ಟು ಬ್ಯಾನರ್ ಮಾಡಿಸಿದ್ದೀವಿ. ಜನರ ದೇಣಿಗೆಯಿಂದ ಬ್ಯಾನರ್ ಮಾಡಿಸಿರೋದು ನಾವು. ಜನರ ದೇಣಿಗೆಯಿಂದ ಬ್ಯಾನರ್ ಮಾಡಿಸಿರೋದನ್ನ ಯಾಕೆ ಕಿತ್ಕೊಂಡಿದ್ದೀರಾ? ನಾವು ಇಲ್ಲಿಂದ ಪೊಲೀಸವ್ರು ಕಿತ್ಕೊಂಡಿರೋದು ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಹೋಗಿ ಅಲ್ಲಿ ಸನ್ಮಾನ ಮಾಡ್ತೀವಿ. ದಯವಿಟ್ಟು ಈ ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂದರೆ ಜಿಲ್ಲಾಧಿಕಾರಿಯವರು ಬಂದು ಸನ್ಮಾನ ಸ್ವೀಕರಿಸಿ. ನಿಮ್ಗೇನಕ್ಕೆ ಭಯ? ನೀವು ಅಕ್ರಮದಲ್ಲಿ ಭಾಗಿಯಾಗಿಲ್ಲ ತಾನೇ? ಬನ್ನಿ, ಸನ್ಮಾನ ಸ್ವೀಕರಿಸಿ. ನಿಮ್ಮ ಲಾಗಿನ್ ಐ ಡಿ ಹೇಗೆ ದುರುಪಯೋಗ ಆಯಿತು ಹೇಳಿ, ಬನ್ನಿ, ಜನಕ್ಕೆ ಹೇಳಿ. ಅದನ್ನು ಬಿಟ್ಟು ಈ ಥರ ನಮ್ಗಿನ್ನ ಜಾಸ್ತಿ ಜನ ಪೊಲೀಸವರೇ ನೆರೆದಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ನಮ್ಮದು ಗಾಂಧಿ ಮಾರ್ಗ. ಇದೇನು ಬ್ರಿಟಿಷರ ಕಾನೂನ? ಇವತ್ತು ಬ್ರಿಟಿಷರು ಇದರ ಆಡಳಿತ ಮಾಡೋಕ್ಕಿಲ್ಲಿ. ನಮ್ದೇನಿದ್ರು ಅಕ್ರಮ ಎಸಗಿರೋರ ವಿರುದ್ಧ ಶಾಂತಿಯುತವಾಗಿ ನಾವು ಇವತ್ತು ಏನು DC ಕಚೇರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು. ನಮ್ಮ ಶಾಂತಿಯುತವಾದಂಥ ಏನು ನಾವು ಪತ್ರ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ನಾವು ಸನ್ಮಾನ ಮಾಡ್ತೀವಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಜ್ಞಾನ ಸಿಂಧು ಸ್ವಾಮಿ, ರಾಜ್ಯ ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ.